ನಮಸ್ಕಾರ ಎಲ್ಲರಿಗೂ. ನಾನು ಸುನೀತಾ ಎಸ್ ಗುಡೂರ್. ಇಂದಿನ ವಿಷಯ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ರಕ್ಷಣಾ ಕಾರ್ಯತಂತ್ರಗಳು ಅಂತರ್ಥ. ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನೋದು ಒಂದು ಸೈಕಾಲಜಿನಲ್ಲಿ ಬರುವಂತಹ ವರ್ಡ್, ಹಾಗೂ ಇದನ್ನು ಮನುಷ್ಯರೆಲ್ಲರೂ ಮಾನಸಿಕವಾಗಿ ಮಾಡುವಂತಹ ತಂತ್ರಗಳು. ಹಾಗಾದರೆ ಇದು ಎಲ್ಲ ಮನುಷ್ಯರಿಗೂ ಬೇಕಾಗಿರುವಂಥದ್ದ? ಹೌದು, ಬೇಕಾಗಿರುವಂತಹ ತಂತ್ರಗಳು. ಯಾತಕ್ಕೆ ಬೇಕು? ಜೀವನದಲ್ಲಿ ಎಷ್ಟೊಂದು ಏನು ಹೇಳ್ತಾರೆ, ಏಳು ಬೀಳುವಿನ ಸ್ಥಿತಿಗಳು ಬರ್ತಿರುತ್ತೆ. ಆವಾಗ ಈ ರಕ್ಷಣಾ ತಂತ್ರಗಳು ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆಯಲ್ವಾ, ಅದರಿಂದ ಮನುಷ್ಯ ತನ್ನ ಜೀವನವನ್ನು ಸರಿಯಾಗಿ ತೂಗಿಸ್ಕೊಂಡು ಹೋಗೋದಕ್ಕೆ ಇವು ಬೇಕಾಗುತ್ತೆ. ಆಮೇಲೆ ಇದರಿಂದ ಏನಾಗುತ್ತೆ ಅಂತಂದರೆ, ಮನುಷ್ಯನಿಗೆ ತಪ್ಪು ಮಾಡದೇ ಇರಲಿ, ಅದನ್ನು ತನ್ನ ಸೆಲ್ಫ್ ಎಸ್ಟೀಮ್ನ ಉಳಿಸ್ಕೊಳ್ಳೋಕ್ಕೆ ಆಗುತ್ತೆ. ಆದ್ದರಿಂದ ರಕ್ಷಣಾ ತಂತ್ರಗಳು ಎಲ್ಲರಿಗೂ ಬೇಕಾಗಿರೋದು. ಹಾಗಾದರೆ ಯಾವ್ಯಾವ ಥರದ್ದು ರಕ್ಷಣಾ ತಂತ್ರಗಳಿವೆ ಅನ್ನೋದನ್ನು ನಾಳೆ ನೋಡೋಣ. ನಿಮಗೂ ಇದು ಒಂದು ಟಾಪಿಕ್ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ನಮಸ್ಕಾರ.